ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸ ಯಾಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೂ ಪಂಚಾಂಗದಲ್ಲಿ ಬರುವ ಅಧಿಕ ಮಾಸವನ್ನು ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಮಾಸವೆಂದು ಪರಿಗಣಿಸಲಾಗುತ್ತೆ. ಈ ಮಾಸವು ಸಾಮಾನ್ಯವಾಗಿ ಸುಮಾರು 3 ವರ್ಷಕ್ಕೊಮ್ಮೆ ಬರುತ್ತೆ. ಚಾಂದ್ರಮಾನ ಮತ್ತು ಸೌರಮಾನಗಳ ನಡುವಿನ ವ್ಯತ್ಯಾಸವನ್ನು ಸರಿಪಡಿಸಲು ಅಧಿಕ ಮಾಸವನ್ನು ಸೇರಿಸಲಾಗುತ್ತೆ. ಇನ್ನು ಅಧಿಕ ಮಾಸದ ಮಹತ್ವವನ್ನು ನೋಡಿದರೆ, ಪುರಾಣಗಳ ಪ್ರಕಾರ ಈ ಮಾಸವನ್ನು ಮೊದಲು ಯಾರೂ ಗೌರವಿಸುತ್ತಿರಲಿಲ್ಲ. ಆಗ ಮಹಾವಿಷ್ಣುವು ಈ ಮಾಸಕ್ಕೆ ತನ್ನ ಹೆಸರನ್ನೇ ನೀಡಿ ಪುರುಷೋತ್ತಮ ಮಾಸ ಎಂದು ಕರೆದರು. ಆದ್ದರಿಂದ ಈ ಮಾಸವು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಇನ್ನು ಯಾಕೆ ಶ್ರೇಷ್ಠ ಅನ್ನೋದಾದರೆ, ಈ ಮಾಸದಲ್ಲಿ ಮಾಡಿದ ಜಪ, ತಪ, ದಾನ ಹಾಗೂ ಪೂಜೆ ಹೆಚ್ಚಿನ ಪುಣ್ಯವನ್ನು ಲಭಿಸುತ್ತೆ. ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಿದರೆ ವಿಶೇಷ ಕೃಪೆ ದೊರೆಯುತ್ತೆ ಎಂಬ ನಂಬಿಕೆ ಇದೆ. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಹಾಗೂ ಪುರಾಣಗಳ ಪಾರಾಯಣಕ್ಕೆ ಇದು ಉತ್ತಮ ಸಮಯ. ಅನ್ನದಾನ, ಗೋಸೇವೆ, ವಸ್ತ್ರದಾನ ಮುಂತಾದ ದಾನ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವವಿದೆ. ಮನಸ್ಸಿನ ಶುದ್ಧಿ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ಮಾಸವು ಅತ್ಯುತ್ತಮವಾಗಿದೆ. ಇನ್ನು ಅಧಿಕ ಮಾಸದಲ್ಲಿ ಏನು ಮಾಡಬೇಕು? ಪ್ರತಿದಿನ ಭಗವಂತನ ಸ್ಮರಣೆ ಮಾಡೋದು, ವಿಷ್ಣು ಸಹಸ್ರನಾಮ ಪಠಿಸೋದು, ತುಳಸಿ ಪೂಜೆ ಮಾಡುವುದು, ಸಾಧ್ಯವಾದಷ್ಟು ದಾನ ಧರ್ಮ ಮಾಡೋದು, ದೇವಾಲಯದ ದರ್ಶನ ಮಾಡೋದು. ಅಧಿಕ ಮಾಸವು ಕೇವಲ ಪಂಚಾಂಗದ ಹೆಚ್ಚುವರಿ ತಿಂಗಳಲ್ಲ, ಇದು ಭಗವಂತನ ಕೃಪೆಯನ್ನು ಪಡೆಯಲು ದೊರೆತಿರುವ ಒಂದು ಅಪರೂಪದ ಅವಕಾಶವಾಗಿದೆ. ಆದ್ದರಿಂದ ಈ ಪವಿತ್ರ ಮಾಸದಲ್ಲಿ ಸತ್ಕಾರ್ಯಗಳು, ಪೂಜೆ, ಜಪ ಹಾಗೂ ದಾನಗಳನ್ನು ಮಾಡಿ ಜೀವನವನ್ನು ಧನ್ಯಗೊಳಿಸೋಣ. ಅಧಿಕ ಮಾಸದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳು ಅನೇಕ ಪಟ್ಟು ಫಲವನ್ನು ನೀಡುತ್ತವೆ ಎಂಬ ಶಾಸ್ತ್ರಗಳ ನಂಬಿಕೆಯೂ ಇದೆ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.